ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅರ್ಜುನ್ ಬರೋದು ಸ್ವಲ್ಪ ಲೇಟ್ ಆಗಿದ್ರು ನಿನಗ್ ನೀನೇ ಅಪಾಯ ಮಾಡ್ಕೊಂಡ್ಬಿಡ್ತಿದ್ದಲ್ಲೇ. ನಿನ್ ಮನ್ಸಲ್ಲಿ ಏನ್ ನಡೀತಿದೆ ಅಂತಾದ್ರೂ ಹೇಳೆ, ಅದನ್ನಾದ್ರೂ ಹೇಳು. ಅದನ್ನ ಯಾವ ಬಾಯಲ್ಲಿ ಹೇಳಿ ಅಜ್ಜಿ? ನನ್ ಮನ್ಸಲ್ಲಿ ಆಗ್ತಿರೋದನ್ನ ನಿಮ್ ಹತ್ರ ಹೇಳ್ಬಿಟ್ರೆ ನೀವು ನಿಂತಿರೋ ಜಾಗದಲ್ಲೇ ಎದೆ ಹೊಡ್ಕೊಂಡು ಸತ್ತು ಹೋಗ್ತೀರಾ. ನನ್ ಮೊಮ್ಮಗಳು ಇಷ್ಟೊಂದು ಕ್ರೂರಿನ ಅಂತ. ಏನ್ ಯೋಚನೆ ಮಾಡ್ತಾ ಇದೆಯಾ ಸೇವಂತಿ? ನೋಡು, ಈ ಮನೇಲಿ ಯಾರಿಗೆ ತೊಂದ್ರೆ ಆದ್ರೂ ಅದನ್ನ ಸರಿ ಮಾಡ್ತಾ ಇದ್ದೋಳು ನೀನು. ಆದ್ರೆ ನೀನೇ ಈ ರೀತಿ ಒತ್ತಾಡ್ತಿದ್ರೆ ಈ ಮನೇನು ಒತ್ತಾಡೋಗುತ್ತೆ ಕಡೆ. ಅಜ್ಜಿ, ನನ್ಗ್ಯಾಕೋ ನಾನ್ ಸಾಯೋವರೆಗೂ ಇದೆಲ್ಲ ಸರಿ ಹೋಗಲ್ಲ ಅಂತ ಅನಿಸ್ತಾ ಇದೆ. ಬಿಡ್ತು ಅನ್ನು ಯಾಕೆ ಸಾಯೋ ಮಾತಾಡ್ತೀಯ? ನನಗ್ ಬದುಕೋ ಆಸೆ ಹೋಗ್ತಿದೆ ಅಜ್ಜಿ. ಯಾಕೆ? ಪ್ರಿಯಾ ಏನಾದ್ರೂ ಕಾಣಿಸ್ಕೊಂತಾ ಇದ್ದಾಳ? ಅವಳೇನಾದ್ರೂ ನಿಂಗೆ ತೊಂದ್ರೆ ಕೊಡ್ತಾ ಇದ್ದಾಳ? ನನ್ನ ಹತ್ರ ಬಂದ್ಬಿಡು ಅಂತ ಏನಾದ್ರೂ ಕರೀತಿದ್ದಾಳೇನೆ? ನನಗೇನು ಗೊತ್ತಾಗ್ತಿಲ್ಲ ಅಜ್ಜಿ. ಒಂದೊಂದ್ಸಲ ನನಗೇನಾಗ್ತಿದೆ, ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ ಒಂದು ಗೊತ್ತಾಗ್ತಿಲ್ಲ. ಅಜ್ಜಿ, ಅರ್ಜುನ್ ಇಲ್ಲೇನ್ ಮಾಡ್ತಿದ್ಯಾ? ಹೋಗ್ ಮಲ್ಕೋ. ಸೇವಂತಿ, ನಾನು ಸಮಾಧಾನ ಮಾಡ್ತೀನಿ ಅಜ್ಜಿ, ನೀನ್ ಹೋಗ್ ಮಲ್ಕೋ. ಇಷ್ಟೆಲ್ಲ ನೋವಿಟ್ಕೊಂಡು ನನ್ನ ಹತ್ರ ಯಾಕೇನು ಹೇಳಲಿಲ್ಲ? ನನಗೆಲ್ಲ ಗೊತ್ತಾಯ್ತು. ಅಶ್ವಿನ್ ಎಲ್ಲ ಹೇಳ್ದ. ಅರ್ಜುನ್ ಸರ್, ಅರ್ಜುನ್ ಸರ್, ನನಗ್ ತುಂಬಾ ಭಯ ಆಗ್ತಿದೆ ಅರ್ಜುನ್ ಸರ್. ನಾನು ನಮ್ ಕೃಷ್ಣನ್ಗೆ ಏನಾದ್ರೂ ಮಾಡ್ಬಿಡ್ತೀರಾ ಅಂತ ತುಂಬಾ ಟೆನ್ಷನ್ ಆಗ್ತಿದೆ. ಹೇಳಿ ಸರ್, ನಾನೇ ಕೃಷ್ಣನ ಕೊಂದ್ಬಿಡ್ತೀನಾ? ಹೇಳಿ ಸರ್. ಇಲ್ಲ ಸೇವಂತಿ, ಪ್ರಪಂಚದಲ್ಲಿ ಯಾವ ತಾಯಿನೂ ಮಗುನ ಸಾಯಿಸೋದಿಲ್ಲ. ಆದ್ರೆ ನನಗೆ ಹಾಗನ್ನಿಸ್ತಿದ್ಯಲ್ಲ ಸರ್, ಯಾಕೆ? ಅಯ್ಯೋ ದೇವ್ರೆ, ಏನ್ ಮಾತಾಡ್ತಾ ಇದ್ದಾಳೆ ಇವಳು? ಅರ್ಜುನ್ ಸರ್ ನೋಡಿ, ನಿಮ್ ಕಾಲಿಗೆ ಬೀಳ್ತೀನಿ. ಹೇಗಾದ್ರೂ ಮಾಡಿ ನನ್ನಿಂದ ನನ್ ಮಗುನ ಕಾಪಾಡಿ. ನಮ್ಮ ಮಗುಗೇನಾದ್ರೂ ಆದ್ರೆ ಖಂಡಿತವಾಗ್ಲೂ ನಾನಂತೂ ಬದುಕಿರೋದಿಲ್ಲ. ನನ್ ಸತ್ತೇ ಹೋಗ್ತೀನಿ ಸರ್. ಸೇವಂತಿ, ಸಾಯೋ ಮಾತು ಯಾಕೆ ಆಡ್ತಿದ್ಯಾ? ನೀನ್ ಸಾಯ್ಲಿ ಅಂತನ ಇಷ್ಟು ಕಷ್ಟಪಟ್ಟು ಮಗುನ ಹುಡ್ಕೊಂಡು ಕರ್ಕೊಂಡ್ ಬಂದಿದ್ದು? ಸರ್, ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅನ್ನೋ ಹಾಗೆ ನೀವ್ ಕರ್ಕೊಂಡ್ ಬಂದ್ರು ನನಗ್ ತಾಯ್ತನ ಅನುಭವಿಸೋ ಅದೃಷ್ಟನ ಆ ದೇವ್ರ ನನ್ನ ಹಣೆನಲ್ಲೇ ಬರ್ದಿಲ್ವಲ್ಲ. ಸರಿ ಹೋಗುತ್ತೆ ಸೇವಂತಿ, ಎಲ್ಲ ಸರಿ ಹೋಗುತ್ತೆ. ಅಷ್ಟರಲ್ಲಿ ಕೃಷ್ಣನ್ಗೆ ಏನಾದ್ರೂ ಆಗೋದ್ರೆ? ನಾನಿಲ್ವಾ? ಯಾವುದೇ ಕಾರಣಕ್ಕೂ ಕೃಷ್ಣನ್ಗಾಗ್ಲಿ ನನ್ನ ಹೆಂಡತಿಗಾಗ್ಲಿ ಏನು ಆಗಕ್ ಬಿಡಲ್ಲ. ನಿಮ್ಮಿಬ್ಬರನ್ನ ನಾನು ಉಳಿಸ್ಕೋತೀನಿ ಸೇವಂತಿ. ಮಗು ನುಡ್ಸಿ ಸರ್, ಮಗು ನುಡ್ಸಿ. ನನ್ಗೇನಾದ್ರೂ ಚಿಂತೆ ಇಲ್ಲ. ನನ್ನಂಥವಳು ಯಾರಿಗ್ ಬೇಕು ಸರ್? ನನಗ್ ಬೇಕು, ನನಗ್ ಬೇಕು ಸೇವಂತಿ. ಬೇಡ ಸರ್, ನೀವು ನನ್ನನ್ನು ಹಚ್ಕೋಬೇಡಿ. ನಾನು ಒಳ್ಳೆಯವಳಲ್ಲ ಸರ್. ಮಗುನ ಕಾಡ್ತಿರೋ ಹಾಗೆ ನಿಮ್ಮನ್ನ ಯಾವಾಗ ಕಾಡಕ್ ಶುರು ಮಾಡ್ತೀನೋ ಗೊತ್ತಿಲ್ಲ. ಯಾಕೆ ಸೇವಂತಿ ಬರೀ ನೆಗೆಟಿವ್ ಆಗಿ ಯೋಚಿಸ್ತೀಯಾ? ಇತ್ತೀಚೆಗೆ ನನ್ ಮೇಲೆ ನನಗೆ ಅನುಮಾನ ಬರೋದಕ್ ಶುರು ಆಗಿದೆ.